ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಣ್. ನೀವು ನೋಡ್ತಿದ್ದೀರಾ ಲಕ್ಷ್ಮಣ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟ್ರಲ್ಲಿ ಏನೇನು ಪಾರ್ಟ್ಸ್ ಇರುತ್ತೆ ಅಂತ ನೋಡೋಣ. ಮೇಜರಾಗಿ ಕಂಪ್ಯೂಟ್ರಲ್ಲಿ ಒಂದು 4 ಪಾರ್ಟ್ಸ್ ಇರುತ್ತೆ ಫ್ರೆಂಡ್ಸ್. ಒಂದು ಮಾನಿಟರ್, CPU, ಕೀಬೋರ್ಡ್ ಆ್ಯಂಡ್ ಮೌಸ್. ಈ ಒಂದು 4 ಪಾರ್ಟ್ಸ್ ಏನಪ್ಪ ಅಂತಂದರೆ ಕಂಪ್ಯೂಟರ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋ ಒಂದು ಪಾರ್ಟ್ಸ್. ಫಸ್ಟ್ ಆಫ್ ಆಲ್ ಒಂದು ಮಾನಿಟರ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಮಾನಿಟರ್ ನೋಡಿ ಫ್ರೆಂಡ್ಸ್, ಇದೆಯಲ್ವಾ, ಇದನ್ನು ನಾವು ಮಾನಿಟರ್ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆನಾ, ಇದನ್ನು ಮಾನಿಟರ್ ಅಂತ ಕರಿತೀವಿ. ಕಂಪ್ಯೂಟ್ರಲ್ಲಿ ಏನೇನು ಆಗ್ತಿದೆ ಅಂತೆಲ್ಲ ನಮಗೆ ನೋಡೋದಕ್ಕೆ ಈ ಒಂದು ಮಾನಿಟ್ರ್ ಯೂಸ್ ಆಗುತ್ತೆ. ನಾವೇನು ಪಿಕ್ಚರ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಮಾನಿಟ್ರಿಂದ ಡಿಸ್ಪ್ಲೇ ಮಾಡುತ್ತೆ. ಇದು ಡಿಸ್ಪ್ಲೇ ಯೂನಿಟ್ ಅಂತ ನಮಗೆ. ಓಕೆನಾ, ಡಿಸ್ಪ್ಲೇ ಯೂನಿಟ್ ಅಂತ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕಾಣಿಸ್ತೀಯಲ್ವಾ, ಇದನ್ನು ನಾವು ಮೌಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಮೌಸ್ ಅಂತ ಕರಿತೀವಿ. ಈ ಒಂದು ಮೌಸಲ್ಲಿ ನಮಗೆ 3 ಬಟನ್ಸ್ ಇರ್ತವೆ ಫ್ರೆಂಡ್ಸ್. 3 ಬಟನ್ಸ್ ಇರ್ತವೆ. ಇಲ್ಲಿದೆಯಲ್ವಾ, ರೈಟ್ ಬಟನ್, ಲೆಫ್ಟ್ ಬಟನ್, ಇದು ಸ್ಕ್ರಾಲ್ ವೀಲ್ ಅಂತ. ಈ ಒಂದು ರೈಟ್ ಬಟನ್ನ ನಾವೇನಂತ ಕರಿತೀವಿ? ಸಿಂಗಲ್ ಬಟನ್ ಅಂತಲೂ ಸಿಂಗಲ್ ಕ್ಲಿಕ್ ಅಂತಲೂ ಕರಿತೀವಿ. ನೆಕ್ಸ್ಟ್ ಇದನ್ನು ಡಬಲ್ ಕ್ಲಿಕ್ ಅಂತ ಕರಿತೀವಿ. ಯಾವುದನ್ನು? ಲೆಫ್ಟ್ ಬಟನ್ನ ನಾವು ಡಬಲ್ ಕ್ಲಿಕ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಡಾಕ್ಯುಮೆಂಟ್ನ ನಾವು ಏನಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಈ ಒಂದು ಲೆಫ್ಟ್ ಬಟನ್ನ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಅದೇ ರೀತಿ ಇವನು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಮ್ಮ ಒಂದು ಡೇಟಾ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಕೆಳಗಡೆಯಿಂದ ಮೇಲ್ಗಡೆಗೆ, ಮೇಲ್ಗಡೆಯಿಂದ ಕೆಳಗಡೆಗೆ ಸ್ಕ್ರಾಲ್ ಮಾಡ್ಕೊಳ್ಳೋದು, ಅಂದರೆ ಮೂವ್ ಮಾಡ್ಕೊಳ್ಳೋದು. ಈ ರೀತಿ ಮೇಲ್ಗಡೆ ಬೇಕಾದರೆ ಮೇಲ್ಗಡೆ, ಕೆಳಗಡೆ ಬೇಕಂದ್ರೆ ಕೆಳಗಡೆ ನಾವೇನು ಮಾಡ್ಕೋಬೋದು? ಸ್ಕ್ರಾಲ್ ಮಾಡ್ಕೋಬೋದು ನಮ್ಮ ಒಂದು ಇನ್ಫಾರ್ಮೇಷನ್ನ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹಿಂದುಗಡೆ ಒಂದಿರುತ್ತೆ ಫ್ರೆಂಡ್ಸ್. ಹಿಂದುಗಡೆ ಒಂದು ಮೌಸ್ ಆನ್ ಆಗಿದ ತಕ್ಷಣ ನಮಗೆ ಒಂದು ಲೈಟ್ ಥರ ಕಾಣಿಸುತ್ತೆ. ಅದನ್ನು ಸೆನ್ಸಾರ್ ಅಂತ ಕರಿತೀವಿ ಫ್ರೆಂಡ್ಸ್. ಅಂದರೆ ಸೆನ್ಸಾರ್ ಅಂತಂದರೆ ಮೊದಲು ಟ್ರ್ಯಾಕ್ ಬಾಲ್ ಬರ್ತಿತ್ತು ಮೌಸಲ್ಲಿ, ಇವಾಗ ಈ ಒಂದು ಸೆನ್ಸಾರ್ ಬರುತ್ತೆ. ಈ ಒಂದು ಸೆನ್ಸಾರ್ ಮೂಲಕ ನಮಗೇನಪ್ಪ ಅಂತಂದರೆ ನಮ್ಮ ಒಂದು ಮೌಸ್ ಮೂವ್ಸ್ ಅನ್ನೋದು ಮೂವ್ ಆಗ್ತಾ ಇರುತ್ತೆ. ಅರ್ಥ? ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್. ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡಲ್ಲಿ ನಮಗೆ ಮೇಯ್ನಾಗಿ ಒಂದು 104 108 ಒಳಗಡೆ ಒಂದು ಕೀಸ್ ಇರುತ್ತೆ ಫ್ರೆಂಡ್ಸ್. ಎಷ್ಟು ಕೀಸ್ ಇರುತ್ತೆ ಒಂದು ಕೀಬೋರ್ಡಲ್ಲಿ? ಸ್ಟ್ಯಾಂಡರ್ಡ್ ಕೀಬೋರ್ಡಲ್ಲಿ ಅಂತಂದರೆ 104 108ವರೆಗೂ ನಮಗೇನು ಬರುತ್ತೆ? ಕೀಸ್ ಬರುತ್ತೆ. ಈ ಒಂದು ಕೀಸ್ನ ನಾವು 4 ಪಾರ್ಟ್ಸ್ ಆಗಿ ಅಥವಾ 5 ಪಾರ್ಟ್ಸ್ ಆಗಿ ನಮಗೆ ಡಿವೈಡ್ ಮಾಡಿದ್ದೀರಿ ಫ್ರೆಂಡ್ಸ್. ನೋಡಿ, ಅದರಲ್ಲಿ ಫಸ್ಟ್ ಪಾರ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫಂಕ್ಷನ್ ಕೀಸ್ ಫ್ರೆಂಡ್ಸ್. ಫಂಕ್ಷನ್ ಕೀಸ್ ಅಂದರೆ ಇಲ್ಲಿ F1 ಹಿಡಿದು F12ವರೆಗೂ ಇದೆಯಲ್ವಾ, ಈ ಒಂದು ಕೀಸ್ನ ನಾವೇನಂತ ಕರಿತೀವಿ? ಫಂಕ್ಷನ್ ಕೀಸ್ ಅಂತ ಕರಿತೀವಿ. ಅಂದರೆ ಇದಕ್ಕೆ ಸಪ್ರೇಟಾಗಿ ಒಂದೊಂದು ಫಂಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಕೊಂಡಾಗ F1ನ ಪ್ರೆಸ್ ಮಾಡಿದ್ರೆ ನಾವು ಯಾವ ಡಾಕ್ಯುಮೆಂಟ್ನ ಓಪನ್ ಮಾಡಿದ್ವೋ ಆ ಒಂದು ಡಾಕ್ಯುಮೆಂಟ್ ಎಂಟೈರ್ ಒಂದು ಇನ್ಫಾರ್ಮೇಷನ್ನು F1 ಕೊಡುತ್ತೆ. ನೆಕ್ಸ್ಟ್ ಅದೇ ರೀತಿ F2 ತಗೊಂಡಾಗ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಒಂದು ಫೋಲ್ಡರ್ ಆಗಿರ್ಬೋದು, ಅದನ್ನು ರೀನೇಮ್ ಮಾಡ್ಬೋದು, ರೀನೇಮ್ ಕೊಡ್ಬೋದು. F3 ಅಂತಂದರೆ ಫೈಲ್ ನೆಕ್ಸ್ಟ್ ಕೊಡ್ಬೋದು. ನೆಕ್ಸ್ಟ್ F4 ಅಂತಂದರೆ ಆಲ್ಟ್ F4 ಮಾಡಿದಾಗ ಏನಾದರೂ ಒಂದು ಡಾಕ್ಯುಮೆಂಟ್ನ ಕ್ಲೋಸ್ ಮಾಡ್ಬೋದು. ನೆಕ್ಸ್ಟ್ F5 ಮಾಡಿದಾಗ ನಮಗೇನು ಬರುತ್ತೆ? ನಾವು ನಮ್ಮ ಒಂದು ಸಿಸ್ಟಮ್ ಅನ್ನೋದು ರಿಫ್ರೆಶ್ ಮಾಡ್ಕೋಬೋದು ಅಂತ. ಅದೇ ರೀತಿ ಇಲ್ಲ ಎಲ್ಲಿಂದ F1 ಹಿಡಿದು F12ವರೆಗೂ ಅದಕ್ಕೆ ಸಪ್ರೇಟ್ ಫಂಕ್ಷನ್ಸ್ ಇರುತ್ತೆ ಫ್ರೆಂಡ್ಸ್. ಇದು ಫಸ್ಟು ಒಂದು ಟೈಪು. ನೆಕ್ಸ್ಟ್ ಸೆಕೆಂಡ್ ಟೈಪ್ ಯಾವುದಪ್ಪ ಅಂತಂದರೆ ಇಲ್ಲಿದೆಯಲ್ವಾ 1 2 3 4 5 6 7 0ವರೆಗೂ ಇದೆಯಲ್ವಾ, 1 2 0ವರೆಗೂ ಇದೆಯಲ್ವಾ, ಅವು ನಂಬರ್ ಕೀಸ್ ಅಂತ. ನೆಕ್ಸ್ಟ್ ಅದೇ ರೀತಿ ಎರಡು ಕಡೆ ನಮ್ಮ ಒಂದು ಕೀಬೋರ್ಡಲ್ಲಿ ನಂಬರ್ ಕೀಸ್ ಇರುತ್ತೆ. ಒಂದು ಇಲ್ಲಿರುತ್ತೆ ಅಂದರೆ ಆಲ್ಫಾಬೆಟಿಕ್ ಕೀಸು ಮತ್ತು ಫಂಕ್ಷನ್ ಕೀಸ್ ಮಧ್ಯದಲ್ಲಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ ಸಪ್ರೇಟಾಗಿ ನಂಬರ್ ಕೀಸ್ ಅಂತ ಇರುತ್ತೆ. ಇಲ್ಲಿ ಇವು ನಂಬರ್ ಕೀಸು ಟೋಟಲಾಗಿ. ಇದು ನೋಡಿ, ಇಲ್ಲೂ ನಂಬರ್ ಕೀಸ್ ಇದೆ, ಇಲ್ಲೂ ನಂಬರ್ ಕೀಸ್ ಇದೆ. ನೆಕ್ಸ್ಟ್ ಇದು ನಂಬರ್ ಕೀಸು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ Q W E R T Y ಅಂತಿದೆಯಲ್ವಾ, ಇವು ಆಲ್ಫಾಬೆಟಿಕ್ ಕೀಸ್. ಇದು ನಂಬರ್ ಕೀಸು, ಇದು ಆಲ್ಫಾಬೆಟಿಕ್ ಕೀಸ್. ನಾವು ಎರಡನ್ನೂ ಮರ್ಜಾಗಿ ಬೇಕಂದರೆ ಆಲ್ಫಾ ನ್ಯೂಮರಿಕ್ ಕೀಸ್ ಅಂತಲೂ ಕರಿಬೋದು. ಆಲ್ಫಾ ನ್ಯೂಮರಿಕ್ ಕೀಸ್ ಅಂತಲೂ ಕರಿಬೋದು. ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಇದೆಯಲ್ವಾ ಎಸ್ಕೇಪ್ ಅಂತಿರ್ಬೋದು, ನೆಕ್ಸ್ಟು ಟ್ಯಾಬ್ ಅಂತಿರ್ಬೋದು, ಕ್ಯಾಪ್ಸ್ ಲಾಕ್ ಇರ್ಬೋದು, ಶಿಫ್ಟ್ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಇದು ಸ್ಟಾರ್ಟ್ ಬಟನ್ ಇರ್ಬೋದು, ಆಲ್ಟ್ ಇರ್ಬೋದು. ನೆಕ್ಸ್ಟು ಇದು ಸ್ಪೇಸ್ ಬಾರ್. ಇವೆಲ್ಲ ನಮಗೆ ಸ್ಪೆಷಲ್ ಕೀಸ್ ಫ್ರೆಂಡ್ಸ್. ಇವು ಏನಪ್ಪ ಅಂದರೆ ಇವೆಲ್ಲ ಇಲ್ಲಿ ಇದೆಯಲ್ವಾ, ಇವೆಲ್ಲ ಸ್ಪೆಷಲ್ ಕೀಸ್ ಅಂತ. ನೆಕ್ಸ್ಟು ಫಿಫ್ತ್ ಒನ್ ಏನಪ್ಪ ಅಂದರೆ ಆರೋ ಕೀಸ್ ಅಂತ. ಆರೋ ಕೀಸ್ ಇಷ್ಟು ಒಂದು ಕೀಬೋರ್ಡ್ ಬಗ್ಗೆ. ಕೀಬೋರ್ಡು ನಾವು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡೋದು ಯಾವುದ್ರ ಮೂಲಕ ಕೊಡ್ತೀವಿ? ನಮಗೂ ಟೆಕ್ಸ್ಟು ಒಂದು ಕೀಬೋರ್ಡ್ ಮೂಲಕನೇ ಕೊಡ್ತೀವಿ. ಇದು ಕೀಬೋರ್ಡು. ಫ್ರೆಂಡ್ಸ್, ಇದನ್ನು ನಾವೇನಂತ ಕರಿತೀವಿ? CPU ಅಂತ ಕರಿತೀವಿ. CPU ಅಂತಾರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ ಅಂತ. ಇದೇ ಮೇಯ್ನ್ ಪಾರ್ಟ್ ಆಫ್ ಕಂಪ್ಯೂಟರ್. ಓಕೆನಾ, ಈ ಒಂದು ಎಲ್ಲ ಪಾರ್ಟ್ಸು ಒಂದು ಮಹತ್ವ ಆದರೆ ಈ ಒಂದು CPU ಒಂಥರ ಮಹತ್ವ ಅಂತಂದರೆ ವಿತೌಟ್ CPU ನಮ್ಮ ಒಂದು ಕಂಪ್ಯೂಟರ್ ಅನ್ನೋದು ರನ್ ಆಗೋದಿಲ್ಲ.
ಅಂದರೆ ಮೌಸ್ ಇಲ್ಲ ಅಂದರೂ ನಾವೇನಾದರೂ ಒಂದು ರನ್ ಆಗುತ್ತೆ ಅಥವಾ ಆನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೀಬೋರ್ಡ್ ಇಲ್ಲ ಅಂತಂದರೂ ಆನ್ ಆಗುತ್ತೆ. ಬಟ್ ಈ ಒಂದು CPU ಇಲ್ಲ ಅಂತಂದರೆ ನಮ್ಮ ಒಂದು ಕಂಪ್ಯೂಟ್ರು ಯಾವುದೇ ಕಾರಣಕ್ಕೂ ಆನ್ ಆಗಲ್ಲ. ಯಾಕೆ ಅಂತಂದರೆ ಈಸ್ ಎ ಹಾರ್ಟ್ ಆಫ್ ಕಂಪ್ಯೂಟರ್ ಆ್ಯಂಡ್ ಬ್ರೈನ್ ಆಫ್ ಕಂಪ್ಯೂಟರ್. ಯಾಕೆ ನಾವು ಹಾರ್ಟ್ ಆಫ್ ಕಂಪ್ಯೂಟರ್ ಮತ್ತು ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ ಅಂತಂದರೆ ಸ್ಟೋರ್ ಮಾಡೋದು CPU ಅಲ್ಲೇ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಹಾರ್ಟ್ ಆಫ್ ಕಂಪ್ಯೂಟರ್ ಏನಕ್ಕೆ ಅಂತ ಕರಿತೀವಿ ಅಂದರೆ ನಮಗೆ ಯಾವ ರೀತಿ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಒಂದು ಹ್ಯೂಮನ್ ಬಾಡಿಗೆ, ಅದೇ ರೀತಿ ಕಂಪ್ಯೂಟರ್ಗೆ ಎಲೆಕ್ಟ್ರಿಸಿಟಿ ಅನ್ನೋದು ಎಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ ಈ ಒಂದು CPU ಇಂದ. ಅದಕ್ಕೆ ಇದನ್ನು ಹಾರ್ಟ್ ಆಫ್ ಕಂಪ್ಯೂಟರ್ ಆ್ಯಂಡ್ ಬ್ರೈನ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆನಾ? ಓಕೆ ಫ್ರೆಂಡ್ಸ್, ಇಲ್ಲಿ ನೋಡೋದಾದರೆ ಇಲ್ಲಿ ಈ ಒಂದು ಬಟನ್ ಕಾಣಿಸ್ತಿದೆಯಲ್ವಾ, ಈ ಒಂದು ಬಟನ್ನ ನಾವೇನಂತ ಕರಿತೀವಿ, ಸ್ಟಾರ್ಟ್ ಬಟನ್ ಅಂತ ಕರಿತೀವಿ. ಈ ಬಟನ್ನ ನಾವು ಪ್ರೆಸ್ ಮಾಡಿದಾಗ ನಮಗೇನಾಗುತ್ತೆ, ನಮ್ಮ ಒಂದು ಕಂಪ್ಯೂಟರ್ ಅನ್ನೋದು ಆನ್ ಆಗುತ್ತೆ. ನೆಕ್ಸ್ಟು ಇದನ್ನೇನಂತ ಕರಿತೀವಿ, ಡಿಸ್ಕ್. ನಾವು ಏನಾದರೂ CDsನ ಹಾಕ್ಕೋಬೇಕಂತಂದರೆ ಇಲ್ಲಿದೆಯಲ್ವಾ, ಈ ಒಂದು ಬಟನ್ನ ಪ್ರೆಸ್ ಮಾಡಿದಾಗ ನಮಗೆ ಇದು ಓಪನ್ ಆಗುತ್ತೆ, ನಾವು ಡಿಸ್ಕ್ನ ಹಾಕ್ಕೋಬೋದು.